ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರ ತಾಯಿ, ಹೇಳಮ್ಮ. ಗುರುಜಿ, ಮದುವೆ ಆಗಿ 4 ವರ್ಷ ಆಯ್ತು. ಮಗು 2 ಆಗಿದ್ವು, 2 ತೀರ್ಕೊಂಡು. ಒಂದು ಹೊಟ್ಟೆ ಒಳಗೆ ತೀರ್ಕೊಂಡಿತ್ತು, ಒಂದು ಹೆರಿಗೆ ಆದ್ಮೇಲೆ ತೀರ್ಕೊಂಡಿತ್ತು ಗುರುಜಿ. ಅದ್ರ ಕಡೆಯಿಂದ ಬಹಳ ನೋವು ಅನುಭವಿಸ್ತಾ ಇದ್ದೀನಿ ಗುರುಜಿ. ಗಂಡ ಹೆಂಡತಿ ಸರಿನೇ ಇಲ್ಲ ಗುರುಜಿ. ಮಾತಿಗೂ ಇದಾಗ್ತಾ ಇದೆ ಗುರುಜಿ. ಮಾಡಬಾರ್ದಮ್ಮ. ನೋಡು ತಾಯಿ, ಇನ್ನೂ ಬರೀ 4 ವರ್ಷ ಆಗಿದೆ. ಏನೋ ಅಚಾತುರ್ಯ, ಯಾತಕ್ಕಾಗಿ ಹೀಗಾಗ್ತಿದೆ ಅನ್ನೋದನ್ನು ಚಿಂತನೆ ಮಾಡಬೇಕು. ಡೆಲಿವರಿ ಆದಮೇಲೆ ಮಗು ಹೋಯಿತು ಅಂದರೆ, ಡೆಲಿವರಿ ಆದ ನಂತರ ಎಷ್ಟು ತಿಂಗಳಿತ್ತಮ್ಮ ಮಗು? ಮಗು ಒಂದೇ ದಿವಸ ಇತ್ತು ಗುರುಜಿ. ಒಂದೇ ದಿವಸ ಆಯ್ತಾ? ಒಂದು ಹೊಟ್ಟೆ ಒಳಗೆ ತೀರ್ಕೊಂತ, 2ನೇದು. ಯಾತಕ್ಕೆ ಹೀಗಾಗ್ತಿದೆ ಅಂದರೆ ವೈದ್ಯರೇನು ಹೇಳಿದಾರಮ್ಮ? ಅದೇ ಅವ್ರಿಗೂ ನನಗೆ ಕಂಡಿಡಿಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಏನಮ್ಮ ಇದು? ವೈದ್ಯರಿಗೆ ಒಂದು ವಿಸ್ಮಯ, ಅವರಿಗೆ ಒಂದು ಸವಾಲಾದರೆ ಒಂದು ಕೆಲಸ ಮಾಡ್ತಾಯಿ. ನಿನ್ನ ಕಣ್ಣಿನ ರೇಖೆ, ನೀನು ಫೋಟೋ ತೆಗೆದು ನಿನ್ನ ಕಣ್ಣಿನ ರೇಖೆ ನಿನ್ನು ಮತ್ತು ನಿಮ್ಮ ಪತಿದೇವರದು ಕಳಿಸ್ಕೊಡು. ನಿಮ್ಮ ಮನೆ ದೇವರ ಹೆಸರೇನಮ್ಮ? ಆಂಜನೇಯ. ಆಂಜನೇಯ ಸ್ವಾಮಿ. ಖಂಡಿತ ಒಳ್ಳೇದಾಗತ್ತೆ, ಅಧೈರ್ಯ ಪಡಬೇಡ. ಹನುಮಾನ್ ನಿನ್ನ ಕೈ ಬಿಡೋದಿಲ್ಲ. ಹನುಮನ ಆಶೀರ್ವಾದ ಇದೆ. ನಿನ್ನ ಕಣ್ಣಿನ ರೇಖೆ ಫೋಟೋ ತೆಗೆದು ನಮಗೆ ಕಳಿಸ್ಕೊಡು. ಖಂಡಿತ ನಾನು ನೋಡಿದಕ್ಕೆ ಒಂದು ಸೂಕ್ತವಾದ ಪರಿಹಾರ ನಾನು ತಿಳಿಸ್ತೀನಿ. ಒಳ್ಳೇದಾಗಲಿ ತಾಯಿ. ಅಕ್ಕಮಹಾದೇವಿಯವರು ಕರೆ ಮಾಡಿದ್ರು ಚನ್ನಗಿರಿಯಿಂದ. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ಶೈಲಜಾ ಅಂತ. ಶೈಲಜಾ, ಎಲ್ಲಿಂದ ಕರೆ ಮಾಡಿದಿರಿ? ತುಮಕೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ಮಗಳ ಬಗ್ಗೆ, ನಮ್ಮ ಬಗ್ಗೆ ಮಾತಾಡ್ಬೇಕಿತ್ತು ಮೇಡಮ್. ಮಾತಾಡಿಮಾ, ಸಮಯ ಕಡಿಮೆ ಇದೆ, ಯಾರಾದ್ರೂ ಒಬ್ರ ಬಗ್ಗೆ ಮಾತಾಡಿ. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮಾತಾಡಿಮಾ, ಮಗಳಿದಾರ ಜೊತೆಲಿ? ಹೌದು ಮೇಡಮ್, ಇದಾರೆ. ಮಾತಾಡ್ಸಿಮಾ. ಹಲೋ 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 ಹಲೋ, ಹೇಳಮ್ಮ. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಮಾತಾಡಮ್ಮ. ಹಲೋ ಹಲೋ, ನಿನ್ನ ಹೆಸರು ಹೇಳು ಮಗು. ನನ್ನ ಹೆಸರು ತನ್ಯಾ ಅಂತ ಗುರುಜಿ. ತನ್ಯಾ, ಏನು ಓದಿದ್ಯಾ? ಫಸ್ಟ್ ಇಯರ್ ಓದ್ತಿದ್ದೀನಿ ಗುರುಜಿ. ಫಸ್ಟ್ ಇಯರ್. ಹೇಳಮ್ಮ, ಏನು ವಿಚಾರ ತಿಳ್ಕೊಬೇಕಿತ್ತು ತಾಯಿ? ವಿದ್ಯಾಭ್ಯಾಸ ಬಗ್ಗೆ ಕೇಳಕ್ಕೆ. ಅಲ್ಲೇ ತುಮಕೂರಲ್ಲೇ ಓದ್ತಾ ಇದೆಯಮ್ಮ? ಹೌದು ಗುರುಜಿ. ಓಕೆ. ವಿದ್ಯಾಭ್ಯಾಸ ಈಗ ಪ್ರಸ್ತುತ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಅಭ್ಯಾಸ ಕ್ರಮ ಭಾಳಷ್ಟು ಕನ್ಫ್ಯೂಷನಲ್ಲಿದೆ. ನೀನು ಅಷ್ಟೊಂದು ಒಳ್ಳೆ ಸಂಪೂರ್ಣವಾದಂತಹ ಜ್ಞಾನವಂತಲಾಗಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಿನ್ನ ಮನಸ್ಸು ತುಂಬ ಚಂಚಲತೆ ಇದೆ. ನಿನ್ನ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಕೊಂಡು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಹೊತ್ತು ಕೊಟ್ಟರೆ ಖಂಡಿತ ನಿನ್ನ ಅಭಿವೃದ್ಧಿ ಆಗ್ತೀಯ. ನಿನ್ನಲ್ಲಿ ಅಂತಹ ದೋಷಗಳು ಯಾವುದೂ ಇಲ್ಲ. ಆದರೆ ನೀನು ವಿದ್ಯಾಭ್ಯಾಸದಲ್ಲಿ ನೀನು ತೆಗೆದುಕೊಳ್ತಾ ಇರ್ತಕ್ಕಂಥ ನಿಲುವು, ನಿನ್ನ ಅಭ್ಯಾಸ ಕ್ರಮ ಇದಷ್ಟು ಸಮಂಜಸವಾದಲ್ಲ. ಸ್ವಲ್ಪ ಈಗಲೇ ಸರಿಪಡಿಸ್ಕೊ. ಇನ್ನು ಫಸ್ಟ್ ಇಯರ್ ಅಂದರೆ ಅದೇನು ದೊಡ್ಡ ವಿಚಾರ ಏನಲ್ಲ, ಅಸಾಧ್ಯವಾದ ಯಾವುದೂ ಅಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ವಿದ್ಯೆ ಭಾಳ ಬೇಗ ಅಂಟುತ್ತೆ. ಆದರೆ ನಿಮ್ಮ ಮನಸ್ಸು ಸ್ಥಿಮಿತದಲ್ಲಿರಬೇಕು. ನಿಮ್ಮ ಮನಸ್ಸು ಚಂಚಲತೆ ಒಳಗಾದರೆ ಎಲ್ಲವನ್ನೂ ಸಹಿತ ಹಾಳು ಮಾಡ್ಕೊಳ್ತೀರಿ. ಹಾಗಾಗಬಾರ್ದು ತಾಯಿ. ನಿನ್ನ ಮೇಲೆ ನಿಮ್ಮ ತಂದೆ ತಾಯಿ ಬಹಳ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಾರೆ. ಅದಕ್ಕಾಗಿ ನೀನು ಶ್ರಮವಹಿಸಿ ಸ್ವಲ್ಪ ಕಷ್ಟಪಟ್ಟು ಓದಿದ್ರೆ ಮುಂದೆ ಒಳ್ಳೆ ಜೀವನಕ್ಕೆ ಒಳ್ಳೆ ಬೆಳಕಾಗತ್ತಮ್ಮ. ಒಳ್ಳೆಯದಾಗಲಿ ತಾಯಿ. ಶೈಲಜಾ ಅವ್ರು ಕರೆ ಮಾಡಿದ್ರು ತುಮಕೂರಿನಿಂದ. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿಫಲಗಳು, ನೊಂದ ಮನಸ್ಸುಗಳಿಗೂ ಒಂದಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಜ್ಯದ ಜನತೆಗೆ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಗೌರಿ ಹಬ್ಬದ ಬಾಗನವನ್ನು ಎಲ್ಲ ಹೆಣ್ಣುಮಕ್ಕಳಿಗೂ ಸಾಧ್ಯವಾದಷ್ಟು ಸೇರಿಸ್ತಾ ಇದ್ದೀವಿ. ಇನ್ನೂ ಸೇರಿಸೋರಿದ್ದೀವಿ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಈ ವರ್ಷದ ಗೌರಿ ಗಣಪತಿ ಹಬ್ಬ ಬಹಳ ವಿಜೃಂಭಣೆಯಿಂದ, ವಿಶೇಷವಾಗಿ ಎಲ್ಲರೂ ಸಹಿತ ಮನ ಸಂತೋಷದಿಂದ ಆಚರಿಸೋಣ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ.
ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.